ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ಉತ್ಥಾನವನ್ನು ಕಲ್ಪನೆಯಲ್ಲಿ ಇಟ್ಟುಕೊಂಡು ಸಾತ್ವಿಕ ಗುಣಗಳನ್ನು ಒಟ್ಟು ಸೇರಿಸಿಕೊಂಡು ಸಂಘಟನೆಯನ್ನು ಕಟ್ಟಬೇಕು. ಈ ಸಂಘಟನೆಯದ್ದು ಒಂದು ವಿಶೇಷತೆ ಇದೆ. ಸಂಘಟನೆ 3 ಮಜಲುಗಳನ್ನು ದಾಟ್ತಾ ಇದೆ. 4ನೇ ಮಜಲಿನೊಂದು ಬಾಕಿ ಇದೆ. ಮೊದಲಿನ ಮಜಲು ಯಾವುದು ಅಂತ ಕೇಳಿದರೆ, ಸಂಘವನ್ನು ನೋಡಿದಾಗ ಹಾಸ್ಯ ಮಾಡಿದರು, ಎಲ್ಲರೂ ಉಪೇಕ್ಷೆ ಮಾಡಿದರು, ತಮಾಷೆ ಮಾಡಿದರು. ಸಂಘಕ್ಕೆ ಹೋಗೋರನ್ನು ನೋಡಿ ಚಡ್ಡಿಯವರು ಹೇಳುವಾಗಲೂ ಒಂದು ಹೀನಾಯ ಮಾನಸಿಕತೆ. ಆದರೆ ಸಂಘಕ್ಕೆ ಹೋಗುವ ಯಾವ ಸ್ವಯಂ ಸೇವಕನಿಗೂ ಗೊಂದಲ ಆಗಲಿಲ್ಲ. ವರ್ಷಗಳು ಕಳೆದಂತೆ ಈ ದೇಶ ವಿಭಜನೆ ಆಗುವ ಕಾಲಘಟ್ಟ ಬಂದಾಗ ಸಂಘದ ಪರಿಚಯ ಸಮಾಜಕ್ಕಾಯಿತು. ಸಂಘದ ಪರಿಚಯ ಮಾತ್ರ ಅದ್ದಲ್ಲ, ಸಂಘದ ಬಗ್ಗೆ ಪೂಜ್ಯ ಭಾವನೆ ಬರಲಿಕ್ಕೆ ಶುರುವಾಯಿತು. ಆದರೆ ಆ ಪೂಜ್ಯ ಭಾವನೆ ಬಂದಾಗ ರಾಜಕಾರಣದಲ್ಲಿ, ಈಗ ತಾನೇ ಉಲ್ಲೇಖ ಆಯಿತು ರಾಜಕಾರಣದ್ದು, ರಾಜಕಾರಣಿಗಳಿಗೆ ಆ ರೀತಿ ಏನಾದರೂ ಸಂಘ ಬೆಳೆದರೆ ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಯಾಗಿ ಓದೀತು ಅಂತ ಒಂದು ಸಂಶಯ ಬಂತು.